ಇದೇ 18ರಂದು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲವಿತ್ರ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಸ್ವಾತಂತ್ರ್ಯದ ಹೋರಾಟದ ಆಶಯಗಳಿಗಾಗಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅಫ್ಘಾನುಲ್ಲಾ ಖಾನ್ ಮುಂತಾದ ಕ್ರಾಂತಿಕಾರಿಗಳು ಬಲಿದಾನಗೈದವರು. ಅವರ ಉದ್ದೇಶಗಳ ಸಾಕಾರ ಕೊಂಡಿಯಾಗಿ ಭಾರತದಲ್ಲಿ ಡಿವೈಎಫ್ಐ ಮೂಡಿ ಬಂದಿದೆ. ಡಿವೈಎಫ್ಐ ಸಂಘಟನೆಯು ದೇಶದ ಸಮಗ್ರತೆ, ಸೌಹಾರ್ದತೆ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದೇಶಾದ್ಯಂತ ನಿರಂತರವಾಗಿ ಶ್ರಮಿಸುತ್ತಾ ಬಂದಿದೆ. ರಾಜ್ಯದಲ್ಲಿ ಕೋಮುವಾದವನ್ನು ಹಿಮ್ಮೆಟ್ಟಿಸಲು, ಶಾಂತಿ, ಸೌಹಾರ್ದತೆ, ಜಾತ್ಯತೀತ ಮೌಲ್ಯಗಳ ರಕ್ಷಣೆಗಾಗಿ ಡಿವೈಎಫ್ಐ ಅನೇಕ ಹೋರಾಟಗಳನ್ನು ನಡೆಸುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿನ ಸಾವಿತ್ರಿಬಾಯಿ ಫುಲೆ ಫಾತಿಮಾ ಶೇಖ್ ಲೈಬ್ರರಿ ಭವನದಲ್ಲಿ ಈ ಒಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಮಾವೇಶದಲ್ಲಿ ಜಿಲ್ಲೆಯ ಯುವಜನತೆ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಾಗಾಗಿ ಈ ನಾಡೊಳಗ ನಮ್ಮ ಮಧ್ಯೆ ಕೋಮು ಭಾವನೆಯನ್ನು ಬಿತ್ತುವಂತಹ ಕೆಲಸಗಳು ಅನೇಕ ಸಂಘ ಸಂಸ್ಥೆಗಳು ಶುರು ಮಾಡ್ಕೊಂಡವು. ಈ ಕೋಮು ಭಾವನೆ ನಾವು ಹೊರಗೆ ಓಡಿಸ್ಬೇಕು ಅಂದ್ರೆ ನಮಗೆ ಶಿಕ್ಷಣ ಅಗತ್ಯ ಅದ. ಯಾವ ರೀತಿ ಶಿಕ್ಷಣ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರುವಂಥ, ನಾವು ಚಿಕ್ಕವರಿದ್ದಾಗ ಏನು ಕಲಿತಿದ್ವಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು, ಅದು ಯಾವುದೇ ಧರ್ಮದ ಸಂಕೇತವಾಗಿ ಇರಲಾರ್ದೆ ಮಾನವೀಯತೆಯ ಮೇಲೆ ಸೃಷ್ಟಿಯಾಗುವಂತಹ ಶಿಕ್ಷಣ ನಮಗೆ ಬೇಕಾಗ್ಯದ. ಶಿಕ್ಷಣ ಕಲಿತ ಮೇಲೆ ನಮ್ಮ ಜೀವನ ನಾವು ನಡೆಸ್ಕೋಬೇಕು ಅಂದ್ರೆ ಉದ್ಯೋಗ ಬೇಕೇ ಬೇಕು. ಉದ್ಯೋಗ ಇರಲಾರ್ದೆ ಯಾರ್ದೂ ಮನೆಯೂ ನಡೆಯೋಂಗಿಲ್ಲ ಸರಳವಾಗಿ. ಹಾಗಾಗಿ ಯಾರು ಎಷ್ಟು ಓದಿರ್ತಾರಲ್ಲ ಅದರ ತಕ್ಕಂಗೆ ಅವ್ರು ಎಲ್ಲರಿಗೂ ಕೆಲಸ ಸಿಗಲೇಬೇಕು. ಹೊಸ NEP ಬಂತು. ಏನು ಹೇಳಿದ್ರು NEP ಬಂದಾಗಂದ್ರೆ, 1 ವರ್ಷದ ಮುಗಿಸ್ಕೊಂಡ್ರಿ ಅಂದ್ರೆ ನಾವು ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ, 2 ವರ್ಷಕ್ಕೊಂದು, 3 ವರ್ಷಕ್ಕೊಂದೊಂದು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆ ಸರ್ಟಿಫಿಕೇಟ್ಗಳು ತೊಗೊಂಡ್ಮೇಲೆ ಆ ಸರ್ಟಿಫಿಕೇಟಿಗೆ ತಕ್ಕಂಗೆ ನಮಗವರು ಉದ್ಯೋಗ ಕೊಡ್ತಾರೇನು, ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕತ್ತಾರೇನು? ಮೊದಲೆಲ್ಲ ಹೇಳಿದ್ರು ಪ್ರತಿ ವರ್ಷಕ್ಕೆ ಇಷ್ಟೆಲ್ಲ ಕೋಟಿಗಟ್ಟಲೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಆದ್ರೆ ಇವತ್ತು ನಾವು ಯಾವ ಹಳ್ಳಿಗಳ ಆಲದ ಮರಿ ಕಟ್ಟಿ ಮೇಲೆ ಗುಡಿ ಕಟ್ಟಿ ಮೇಲೆ ಯಾರಿಗೆ ಪೂರ್ತಿ ವಯಸ್ಸಾಗಿರ್ತೋ ಅವರಷ್ಟೇ ಕೂಡ್ತಿದ್ರು. ಆದರೆ ಅದೇ ಕಟ್ಟಿ ಮೇಲೆ ಇವತ್ತು ನಾವು ಹೋಗಿ ನೋಡಿದ್ವಿ ಅಂದ್ರೆ ನಮ್ಮ ಯುವ ಜನರು ಕೈಯಾಗ ಒಂದು ಮೊಬೈಲ್ ಇರಬೇಕು, ಇಲ್ಲಾಂದ್ರೆ ಇಸ್ಪೀಟ್ ಇರಬೇಕು, ಇಲ್ಲ ಯಾವುದಾದ್ರೂ ಒಂದು ಬಾಟಲ್ಗಳಿರಬೇಕು. ಆ ಸ್ಥಿತಿಗೆ ಬಂದು ಹೋಗ್ಯಾವ ನಮ್ಮ ಊರಿನ ಎಲ್ಲ ಯುವ ಜನರು. ಹಾಗಾಗಿ ನಮ್ಮ ಯುವ ಜನರಿಗೆ ಇನ್ನೊಂದು ದೊಡ್ಡದು ಧಕ್ಕೆ ಯಾವುದಾಗ್ಲಿಕ್ಕತ್ತದ ಅಂದ್ರೆ, ನಾವು ಲಾಸ್ಟ್ 2021, 22, 23 ಅಂಕಿ ಅಂಶಗಳು ನೋಡಿದ್ವಿ ಅಂತಂದ್ರೆ, ಸೈಬರ್ ಕ್ರೈಮ್ ಅನ್ನೋದು ಬಹಳ ವೇಗವಾಗಿ ಏರ್ಲಿಕ್ಕತ್ತದ. ಸೈಬರ್ ಕ್ರೈಮ್ ಹೋದ ವರ್ಷದ್ದು ನೋಡಿದ್ರೆ ಈಗಾಗಲೇ ಕರ್ನಾಟಕ 1ರಲ್ಲೇ ಸರಿಸುಮಾರು 15,000 ಕೇಸ್ಗಳು FIRಗಳಾಗ್ಯಾವ. ಯಾವುದು ಸೈಬರ್ ಕ್ರೈಮ್ 1ರಲ್ಲೇ ಹೇಳ್ತಿರೋದು ನಾನು. ಹಾಗಾಗಿ ಸೈಬರ್ ಸೇಫ್ಟಿ, ನಮ್ಮ ಯುವ ಜನರನ್ನು ಸೈಬರ್ ಕ್ರೈಮ್ಗಳಿಂದ ಬಚಾವ್ ಮಾಡಲಿಕ್ಕೆ ನಮ್ಮ ಸರ್ಕಾರಗಳು ಸೈಬರ್ ಸೇಫ್ಟಿಯನ್ನು ಒಂಚೂರು ಹೆಚ್ಚಿಗೆ ಒತ್ತು ಕೊಟ್ಟು ಅವರು ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಯಾವ ರೀತಿ ಹಳ್ಳಿಗಳಲ್ಲಿ ಮನರೇಗಾ ಕೆಲಸ ಮಾಡ್ಲಿಕ್ಕತ್ತಾರೋ ಅದೇ ರೀತಿ ನಗರಕ್ಕೂ ಅದನ್ನು ಹಬ್ಬಿಸ್ಬೇಕು, ನಗರಕ್ಕೂ ಅದನ್ನು ತರಬೇಕು ಅನ್ನೋದು ನಮ್ಮ ಡಿಮಾಂಡ್ ಅದ. ಯಾಕಂದ್ರೆ ಎಷ್ಟು ನಾವು ನಿರುದ್ಯೋಗ ಹಳ್ಳಿ ಒಳಗೆ ನೋಡ್ಲಿಕ್ಕತ್ತೀವೋ ಅಷ್ಟೇ ನಿರುದ್ಯೋಗ ನಮ್ಮ ನಗರಗಳಲ್ಲೂ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅದನ್ನು ನಗರಕ್ಕೂ ತರಬೇಕು. ನಗರಕ್ಕೆ ತರೋದ್ರಿಂದ ನಮ್ಮಲ್ಲಿ ನಗರಗಳಲ್ಲಿರೋಂತಹ ಯುವ ಜನರಿಗೆ ಉದ್ಯೋಗ ಸಿಕ್ತು ಅಂದ್ರೆ ಅವರು ಯಾವುದೇ ದಾರಿ ತಪ್ಪಿ ನಡೆಯುವಂತಹ ಸಂದರ್ಭಗಳು ಕಮ್ಮಿ ಆಗ್ತವೆ. ಹಾಗಾಗಿ ಈ ರೀತಿ ಇರುವಂತಹ ಎಲ್ಲ ಡಿಮಾಂಡ್ಗಳನ್ನು ಇಟ್ಕೊಂಡು ಉದ್ಯೋಗ, ಶಿಕ್ಷಣ, ನಮ್ಮ ಭಾವೈಕ್ಯ ಪರಂಪರೆಯನ್ನು ಹೆಚ್ಚು ಮಾಡುವತ್ತ ನಮ್ಮ ಹೆಜ್ಜೆಗಳನ್ನಿಡ್ತಾ ನಾವು ನಮ್ಮ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಫೆಬ್ರವರಿ 18ನೇ ತಾರೀಕು ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅಂತ ಒಂದು ಲೈಬ್ರರಿ ಅದ, ಅಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಅವತ್ತು ಎಲ್ಲ ಯುವಜನರು ನಮ್ಮೊಂದಿಗೆ ಬಂದು ಯಾವ ಭಾವೈಕ್ಯ ಪರಂಪರೆಯನ್ನು ನಮ್ಮ ಹಿರಿಯ ತಲೆಮಾರಿನವರು ನಡೆಸ್ಕೊಂಡು ಬಂದಾರೋ ಅದೇ ತಲೆಮಾರನ್ನು ಅದನ್ನು ನಾವು ಕೂಡ ನಮ್ಮ ಜನ್ರೇಷನ್ನು, ನಮ್ಮ ಮುಂದಿನ ಜನ್ರೇಷನ್ ಅವರಿಗೂ ಅದನ್ನು ಮುಟ್ಟಿಸ್ತಾ ಈ ಭಾವೈಕ್ಯ ಪರಂಪರೆಯನ್ನು ಬೆಳೆಸ್ತಾ ಹೋಗೋಣ. ಹಾಗಾಗಿ ಅವತ್ತಿನ ದಿವಸ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ರಿ, ಭಾವೈಕ್ಯ ಪರಂಪರೆಯನ್ನು ಒಗ್ಗಟ್ಟಾಗಿ ಎಲ್ಲರೂ ಯುವಜನರು ಒಗ್ಗಟ್ಟಾಗಿ ಮುಂದುವರಿಸೋಣ. ಬಿಲ್ವಾ ಆಸ್ಪತ್ರೆ,
ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.